ನನಗೆ ಈ ಕೋಲಾರದ ಬಗ್ಗೆ ಯೋಚನೆ ಮಾಡುವಾಗ 3 ತ್ರಿರತ್ನಗಳು ಜ್ಞಾಪಕ ಬರ್ತಾರೆ. ಈಗ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಸರ್ ಎಂ ಡಿ ಅವರು ಹಿಂದೆ ಕೋಲಾರದಲ್ಲಿ ಇದ್ದವರು, ಅವರು ಮತ್ತು ಮಾಸ್ತಿ ವೆಂಕಟೇಶ್ ಡಿವಿಜಿ ಅವರು, ನಂತರ ಮಾಸ್ತಿ ವೆಂಕಟೇಶ್ ಇದ್ದರು. ಒಬ್ಬ ವ್ಯಕ್ತಿಯಲ್ಲಿ ಚಾರಿತ್ರ್ಯ ಮತ್ತು ವ್ಯಕ್ತಿತ್ವ ನಿರ್ಮಾಣ ಮಾಡತಕ್ಕಂತ ಆ ಶಕ್ತಿಯ ತಾಕತ್ತು ಯಾರಪ್ಪ ಇದೆ ಅಂತಂದ್ರೆ ಡಿವಿಜಿ ಅವರ ಬರಹಗಳಿಗಿದೆ. ಅದರಲ್ಲೂ ವಿಶೇಷವಾಗಿ ಆ ಮಂಕುತಿಮ್ಮನ ಕಗ್ಗಕ್ಕೆ ಅಷ್ಟೇ. ದಯಮಾಡಿ ಮಂಕುತಿಮ್ಮನ ಕಗ್ಗವನ್ನ ಓದಿ. ಬಹಳ ಸರಳವಾಗಿರ್ತಕ್ಕಂಥ ಪದ್ಯಗಳು, ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥ ಪದ್ಯಗಳು. ನಾವು ಮಾರ್ಗದರ್ಶಕರು ಆಗಿರುವಂತಹ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ರವಿ ಎಮ್ಮಾನ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲ ಈ ನೇತೃತ್ವದ ಪರವಾಗಿ, ವೇದಿಕೆ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಸ್ವಾಗತವನ್ನು ಕೂಡ ಹಾಗೆ ಕೇಳ್ತಾ ಇದ್ದೀವಿ. ಅವರು ನಮ್ಮ ಕಾರ್ಯಕ್ರಮ ಬಹಳ ನಡೀಬೇಕು. ನಮ್ಮೂರಿನವರು ಡಿ ವಿ ಜಿ ಅವರು
ಅವರನ್ನು ನೆನೆಯುವುದು, ಅವರ ಜಯಂತಿಯನ್ನು ಆಚರಿಸುವುದು ನಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ, ಒಂದು ವಾರದಿಂದ ನಮ್ಮ ಜೊತೆಗೆ ಶಿಕ್ಷಣ ಇಲಾಖೆ ಜೊತೆಗೆ ಕನ್ನಡ ಸಂಸ್ಕೃತಿ ಇಲಾಖೆ ಜೊತೆಗೆ ಅವಿರತವಾಗಿ ಶ್ರಮಿಸ್ತಾ ಇರುವಂತಹ ತಹಸೀಲ್ದಾರ್ ಮೇಡಮ್ ಆಗಿರುವಂತಹ ಶ್ರೀಮತಿ ಗೀತಾ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಜಿಲ್ಲೆಯ ಮುತ್ಸದ್ದಿ ರಾಜಕಾರಣಿಗಳಾಗಿರುವಂತಹ ಶ್ರೀಮತಿ ಮಂಗಮ್ಮ ಮುನ್ಸಾಬ್ ಅವರು ಈ ಕಾರ್ಯಕ್ರಮ ಉಪಸ್ಥಿತರಾಗಿದ್ದಾರೆ. ಆ ಹಿರಿಯರಿಗೆ ನಮ್ಮೆಲ್ಲರ ಪರವಾಗಿ ಆದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈಗ ಮುಂದಿನ ಒಂದು ಕಾರ್ಯಕ್ರಮ ಈ ಒಂದು ಹಾಡಿಗೆ ನೃತ್ಯವನ್ನ ಮಾಡಿದಂತಹ ಈ ಒಂದು ಪುಟಾಣಿಗಳಿಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತಹ ಮುಖ್ಯೋಪಾಧ್ಯಾಯರಿಗೆ, ಸಾಂಸ್ಕೃತಿಕ ಬಂಧುಗಳಿಗೆ ನೃತ್ಯವನ್ನು ಮುಳಬಾಗಿಲು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿರೋದ್ರಿಂದ ಇವತ್ತು ಮುಖ್ಯವಾಗಿ ಸನ್ಮಾನ್ಯ ಡಿವಿಜಿ ಅವರ ಜಯಂತ್ಯುತ್ಸವದ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ ಹಾಗೂ ನಮ್ಮ ಈ ಪ್ರತಿಷ್ಠಾನದ ಪರವಾಗಿ ನಮ್ಮ ಎಲ್ಲರಿಗೂ ಹಾಗೂ ಮುಳಬಾಗಿಲು ಜನತೆಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು, ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಮಾನ್ಯ ಡಿ.ವಿ. ಗುಂಡಪ್ಪನವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಗೋಪಾಲ್ ಅವರು ಮತ್ತು ನಾಗರಾಜ್ ಅವರು ತಿಳಿಸಿಕೊಟ್ಟಿದ್ದಾರೆ. ನಮ್ಮ ತಾಲೂಕು ತಹಶೀಲ್ದಾರ್ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ನನಗೆ ಅದಕ್ಕಿಂತ ಮೇಲಿಂದ ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ಹೊಳಿತಾರೆ. ಯಾಕೆಂದ್ರೆ ಈ ಸಂದರ್ಭ ಹೇಗಿದೆ ಅಂತಂದ್ರೆ, ಈ ಹಸಿದ ಹೆಬ್ಬುಲಿಯನ್ನು ಬೇಕಾದ್ರೆ ಎದುರಿಸಬಹುದಂತೆ, ಆದ್ರೆ ಹಸಿದ ಹೊಟ್ಟೆಯ ಮಕ್ಕಳನ್ನ ಮಾತ್ರ ಎದುರಿಸಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ನಾನು ಹೇಳೋದಿಷ್ಟೇ, ಇಡೀ ಡಿವಿಜಿ ಅವರ ಬದುಕು ಅದು ನಮ್ಮೆಲ್ಲರಿಗೂ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಕ್ಕೆ ಇರ್ತಕ್ಕಂಥ ಒಂದು ಅತ್ಯಂತ ಸದಾವಕಾಶ ಅಂತ ಹೇಳಕ್ ಬಯಸ್ತೇನೆ. ನಮಗೆಲ್ಲರಿಗೂ ಗೊತ್ತಿರೋದೇನಪ್ಪಾ ಅಂತಂದ್ರೆ ಮಂಕುತಿಮ್ಮನ ಕಗ್ಗ ಬಗ್ಗೆ ಮಾತ್ರ. ನಮ್ಮ ನಾಗರಾಜ್ ಅವರು ಮಾತಾಡ್ತಾ ಹೇಳಿದ್ರು, ಅದು ಇನ್ನೊಂದಿದೆ ನಿಮಗೆ, ಮರಳು ಮುನಿಯನ್ನ ಕಗ್ಗ ಕೂಡ ಅಷ್ಟೇ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಸಾಹಿತ್ಯ ಕೃತಿ. ಅಂದ್ರೆ ಡಿವಿಜಿ ಅವರು ಈ ನೆಲದಲ್ಲಿ ಹುಟ್ಟಿ ಈ ಜಾಗದಲ್ಲಿ ಬೆಳೆದು ಓದಿ ನಂತರ ಈ ಒಂದು ಎತ್ತರಕ್ಕೆ ಬೆಳೆದು ಸಾಹಿತ್ಯ ಕ್ಷೇತ್ರ ಮಾತ್ರವಲ್ಲ, ಇಡೀ ಎಲ್ಲ ಕ್ಷೇತ್ರಗಳನ್ನು ಕೈಯಾಡಿಸಿದವರು. ಅತ್ಯಂತ ವೈವಿಧ್ಯಮಯವಾದಂತ, ಅತ್ಯಂತ ವಿಭಿನ್ನವಾದಂತ ವ್ಯಕ್ತಿತ್ವ ಇದ್ದಂತ ಡಿವಿಜಿ ಅವರು ನಮ್ಮ ಜಿಲ್ಲೆಯವರು, ಮುಳಬಾಗಿಲವರು ಅಂತ ಹೇಳ್ಕೊಳ್ಳೋಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ನನಗೆ ಈ ಕೋಲಾರದ ಬಗ್ಗೆ ಯೋಚನೆ ಮಾಡುವಾಗ 3 ತ್ರಿರತ್ನಗಳು ಕಾಣ್ತಾ ಬರ್ತಾರೆ. ಈಗ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಸರ್ ಎಂ ಡಿ ಅವರು ಹಿಂದೆ ಕೋಲಾರದಲ್ಲಿ ಇದ್ದವರು, ಅವರು ಮತ್ತು ಮಾಸ್ತಿ ಡಿವಿಜಿ ಅವರು, ನಂತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಡಿವಿಜಿ ಅವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಆಲ್ಮೋಸ್ಟ್ ಸಮಕಾಲೀನರು. ಡಿವಿಜಿ ಅವರೇ 4-5 ವರ್ಷ ದೊಡ್ಡವರು. ಇವರಿಬ್ಬರಿಗಿಂತ ಹಿರಿಯವರು ಎಂ ಡಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರು ದಿವಾನರಾಗಿದ್ದಾಗ ಡಿವಿಜಿ ಅವರಿಗೆ 25 ವರ್ಷ, ಯುವಕರು. ಆ ಕಾರಣಕ್ಕಾಗಿ ದಿವಾನರಾಗಿ ಆ ಉನ್ನತ ಸ್ಥಾನದಲ್ಲಿದ್ದಾಗ ಅವರು ಸಾಕಷ್ಟು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಸೇವೆ ಸಲ್ಲಿಸಿದವರು. ಈ ಸೇವೆ ಮೈಸೂರು ಮಹಾರಾಜರು ನೀಡಿದಂತ ಒಂದು ಪ್ರೋತ್ಸಾಹ ಮತ್ತು ಅವರ ಒಂದು ಆರಕ್ಷಣೆಯಲ್ಲಿ ಈ ಎಲ್ಲ ತ್ರಿರತ್ನಗಳು ಬೆಳೀಲಿಕ್ಕೆ ಸಾಧ್ಯವಾಗಿದ್ದು, ಮತ್ತು ಕೋಲಾರ ಅಂತ ಹೇಳಿದ್ರೆ ಈ ಕಾರಣದಿಂದ ಕೇವಲ ಸಾಹಿತ್ಯ, ಸಂಸ್ಕೃತಿ ಆ ಕಾರಣದಿಂದ ಮಾತ್ರವಲ್ಲ, ಇನ್ನು ಅನೇಕ ವಿಚಾರಗಳಲ್ಲಿ ಕೂಡ ಬಹಳ ಹೆಸರನ್ನ ಮತ್ತು ಖ್ಯಾತಿಯನ್ನ ಪಡೆದಿರ್ತಕ್ಕಂಥದ್ದು. ಮಂಕುತಿಮ್ಮನ ಕಗ್ಗ ಅಂತಂದ್ರೆ ವಿವೇಕಾನಂದರು ಯಾವಾಗಲೂ ಮಾತು ಹೇಳ್ತಾರೆ, ಎಜುಕೇಶನ್ ಅಂತಂದ್ರೆ ಏನು ಅಂತ. ಶಿಕ್ಷಣ ಅಂತಂದ್ರೆ ನಾವು ಶಾಲೆಯಲ್ಲಿ ಕೂತು ಸಿಲೆಬಸ್ ನ ಪಾಠಗಳು ಕೊಡ್ತೀವಲ್ಲ, ಅದಷ್ಟೇ ಎಜುಕೇಶನ್ ಅಲ್ಲ. ಶಿಕ್ಷಣ ಅಂತಂದ್ರೆ ವ್ಯಕ್ತಿತ್ವ ನಿರ್ಮಾಣ. ವ್ಯಕ್ತಿಯನ್ನ ಅವನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋ ಕೆಲಸ ಮಾಡಿದಾಗ ಮಾತ್ರ ಶಿಕ್ಷಣಕ್ಕೆ ಅದು ನಿಜವಾದಂತ ಅರ್ಥ ಬರ್ತದೆ. ಆ ವ್ಯಕ್ತಿತ್ವ ನಿರ್ಮಾಣ ಮತ್ತು ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ಕರೀತೀವಿ ಇಂಗ್ಲಿಷ್ ನಲ್ಲಿ. ಚಾರಿತ್ರ್ಯವನ್ನ ನಿರ್ಮಾಣ ಮಾಡಬೇಕು. ಒಬ್ಬ ವ್ಯಕ್ತಿಯಲ್ಲಿ ಚಾರಿತ್ರ್ಯ ಮತ್ತು ವ್ಯಕ್ತಿತ್ವ ನಿರ್ಮಾಣ ಮಾಡತಕ್ಕಂತ ಆ ಶಕ್ತಿಯ ತಾಕತ್ತು ಯಾರಪ್ಪ ಇದೆ ಅಂತಂದ್ರೆ ಡಿವಿಜಿ ಅವರ ಬರಹಗಳಿಗಿದೆ. ಅದರಲ್ಲೂ ವಿಶೇಷವಾಗಿ ಆ ಮಂಕುತಿಮ್ಮನ ಕಗ್ಗಕ್ಕಿದೆ. ನಾನು ಎಲ್ಲ ಮಕ್ಕಳಲ್ಲಿ ಮತ್ತು ಇರ್ತಕ್ಕಂಥ ಸಭಿಕರಲ್ಲಿ ಕೇಳ್ಕೊಳ್ಳೋದು
ದಯಮಾಡಿ ಮಂಕುತಿಮ್ಮನ ಕಗ್ಗವನ್ನ ಓದಿ. ಬಹಳ ಸರಳವಾಗಿರ್ತಕ್ಕಂಥ ಪದ್ಯಗಳು, ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥ ಪದ್ಯಗಳು. ನಾವು ಪುಸ್ತಕದಲ್ಲಿ ಸಿಲೆಬಸ್ ಏನೇ ಓದಿದ್ರು ಕೂಡ ಆನಂತರದ ಸಮಯದಲ್ಲಿ ಈ ಕಗ್ಗದ ಕೆಲವು ಪದ್ಯಗಳನ್ನ ಓದಿ, ಬರೀ ಓದಿದ್ರೆ ಸಾಲದು, ಅದನ್ನ ಸ್ವಲ್ಪ ಮನನ ಮಾಡ್ಕೊಳ್ಳಿ, ಅಂತರ್ಗತ ಮಾಡ್ಕೊಳ್ಳಿ, ಸಾಧ್ಯವಾದ್ರೆ ಕಂಠಪಾಠ ಮಾಡಿ, ನಿಮ್ಮ ಜೀವನಕ್ಕೆ ದಾರಿದೀಪವಾಗುತ್ತೆ ಅಂತ ಹೇಳ್ತಾ ನನ್ನ ಅವಧಿ ಮುಗಿದಿದೆ. ನಮಸ್ಕಾರ.